ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ರೆಬಲ್ ನಾಯಕ ಯತ್ನಾಳ್ ದೊಡ್ಡ ಎಡವಟ್ಟೊಂದನ್ನು ಮಾಡಿಕೊಂಡ್ರೆ ಹೈಕಮಾಂಡೇ ಆಪ್ಷನ್ ಅನ್ನು ತೆರೆದಿಟ್ಟಿರೋ ಹೊತ್ತಲ್ಲಿ ನೋಟಿಸ್ ವಿಚಾರದಲ್ಲಿ ಡೆಲ್ಲಿಯಿಂದ ಆಘಾತಕಾರಿ ಸಂದೇಶ ಬಂದಿದೆ. ಆದರೂ ಕೂಡ ಸರಿ ಮಾಡಿಕೊಂಡ್ರೆ ಒಂದು ಅವಕಾಶ ಇದೆ ಅಂತ ಆಪ್ಷನ್ ಅನ್ನು ತೆರೆದಿಟ್ಟಿರೋ ಹೊತ್ತಲ್ಲಿ ಯತ್ನಾಳ್ ಅವರಿಂದ ಮತ್ತೊಂದು ಮಹಾ ಎಡವಟ್ಟು. ಹಾಗಾದರೆ ಇದರ ಪರಿಣಾಮ ಏನು? ಹೈಕಮಾಂಡ್ ಅನಿವಾರ್ಯವಾಗಿ ಈಗ ಆ್ಯಕ್ಷನ್ ತಗೊಳ್ಳೇಬೇಕಾದ ಸನ್ನಿವೇಶವನ್ನು ಯತ್ನಾಳೇ ಸೃಷ್ಟಿ ಮಾಡಿಬಿಟ್ರಲ್ಲ. ಬೆಳವಣಿಗೆಗಳಾಗ್ತಾ ಇದ್ದಾವೆ ಬಿಜೆಪಿಯಲ್ಲಿ. ನೋಟಿಸ್ ವಿಚಾರದಲ್ಲಿ ಹೈಕಮಾಂಡ್ ಕಣ್ಣು ಕೆಂಪು ಮಾಡಿಕೊಂಡ ಮೇಲೂ ಕೂಡ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜ್ಯ ಬಿಜೆಪಿಯಲ್ಲಿ ಬಹುತೇಕ ಈ ವಾರದ ಒಳಗಡೆ ದೊಡ್ಡ ಬೆಳವಣಿಗೆ ಆಗೋದಕ್ಕಿದೆ. ಅದನ್ನು ಸ್ವತಃ ಬಿಜೆಪಿ ನಾಯಕರುಗಳೇ ಹೇಳ್ತಿರೋದನ್ನು ನೋಡ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರ ಉಳಿದ ನೇಮಕಾತಿಯನ್ನು ಕೂಡ ಮಾಡಿ ಮುಗಿಸ್ಬಿಡಿ ಅಂತ ಇನ್ನೂ 2 ದಿನ ಟೈಮ್ ಬೈ ಮಾಡ್ಕೊಂಡಿದೆ ಆ ಮೂಲಕ ಹೈಕಮಾಂಡ್ ಅನ್ನೋದು ಕೂಡ ವೆರಿ ವೆರಿ ಕ್ಲಿಯರ್. ಇಷ್ಟೆಲ್ಲದರ ನಡುವೆ ಹೈಕಮಾಂಡ್ ಯತ್ನಾಳ್ಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಏನು ಉತ್ತರ ಇಟ್ಟಿದ್ದಾರಲ್ಲ, ಅವರು 10-12 ಪುಟಗಳ ಉತ್ತರ, ಆ ಬಗ್ಗೆ ಕಣ್ಣು ಕೆಂಪು ಮಾಡಿಕೊಂಡು ಆ ಉತ್ತರವನ್ನೇ ಪೆಂಡಿಂಗಲ್ಲಿ ಇಟ್ಟಿದೆ. ಅಂದರೆ ಆ ಉತ್ತರವನ್ನು ಅಮಾನತ್ತಲ್ಲಿ ಇಟ್ಟಿದೆ. ಇದನ್ನು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ, ಇದು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲ ಅಂತ ಈಗಾಗಲೇ ಅದನ್ನು ನಾವು ನಿಮ್ಮ ಮುಂದೆ ರಿಪೋರ್ಟ್ ಮಾಡಿದ್ದೀವಿ. ಈಗಲೂ ರೆಬಲ್ ಬಣ ತಪ್ಪಾಗಿದೆ ಅಂತ ಒಪ್ಪಿಕೊಂಡಲ್ಲಿ, ಬಗ್ಗಿದಲ್ಲಿ, ಪಕ್ಷಕ್ಕೆ ನಿಷ್ಠರಾಗಿರ್ತೀವಿ ಅಂದಲ್ಲಿ ಈಗ ಸ್ಥಾನಮಾನ ಕೊಟ್ಟು ಸಮಯ ಬಂದಾಗ ಅವಕಾಶಗಳನ್ನು ಕಲ್ಪಿಸ್ತೀವಿ ಅಂತ ಸಂಧಾನಕ್ಕೆ ರೆಡಿ ಇದೆ ಮತ್ತು ಸ್ಥಾನಮಾನ ಕೊಡೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಿದೆ. ಈ ಹೊತ್ತಲ್ಲಿ ದೊಡ್ಡ ಎಡವಟ್ಟನ್ನು ಮಾಡಿದ್ದಾರೆ ಹೇಗೆ ಯತ್ನಾಳ್, ಅಥವಾ ಅದುವೇ ಯತ್ನಾಳ್ ಅವರ ಟಾರ್ಗೆಟು ಇರಬಹುದು. ನನಗೆ ಬೇಕಾಗಿಲ್ಲ ಈ ಜುಜುಬಿ ಹುದ್ದೆ ಅಂತ ಹೈಕಮಾಂಡ್ಗೆ ಸೆಟ್ ಹೊಡೆದ್ರ. ಹಾಗಾದರೆ ನೋಡಿ, ನೋಟಿಸ್ ಕೊಟ್ಟಿದ್ದು, ಶೋಕಾಸ್ ನೋಟಿಸ್ ಕೊಟ್ಟಿದ್ದು, ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ, ಮತ್ತು ಮಾತಾಡಲ್ಲ ಅಂತ ನೋಟಿಸ್ಗೆ ಉತ್ತರ ಕೊಟ್ಟಿದ್ರಿ, ಅದಾದ್ಮೇಲೆ ಮಾತಾಡಿದ್ರಿ, ಈಗ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅಂತ ಕೇಳಿದ್ರು. ಸರಿಯಾದ ಉತ್ತರ ಬರೆದಿದ್ದ ಕ್ರಮ ಅಂತ ಹೇಳಿದ್ರಲ್ವಾ, ಉಚ್ಚಾಟನೆ ಅಥವಾ ಅಮಾನತು ಅಂತ ಕೇಳಿ ಬರ್ತಿತ್ತು. ಈಗ ನೋಡಿ, ಹೈಕಮಾಂಡ್ ಉತ್ತರದ ಬಗ್ಗೆ ಗರಂ ಆಗಿ ಅದನ್ನು ಅಮಾನತ್ತಲ್ಲಿಟ್ಟಿರೋ ಹೊತ್ತಲ್ಲಿ ಯತ್ನಾಳ್ ಮತ್ತೆ ಮಾತಾಡಿದ್ದಾರೆ. ಅದು ಕೂಡ ಬಳಸಬಾರ್ದಂಥ ಶಬ್ದಗಳನ್ನು ಬಳಸಿ ನಮ್ಮ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅಪ್ಪನೂ ಇಲ್ಲ ಮಗನೂ ಇಲ್ಲ ಅಂದ್ಕೊಂಡು ವಿಜಯೇಂದ್ರ ವಿರುದ್ಧ ಹರಿಹಾಯ್ದಿದ್ದಾರೆ. ಹಿಂದೆಲ್ಲ ನಕಲಿ ನೋಟಿಸನ್ನು ಮೀಡಿಯಾದ ಮುಂದಿಟ್ಟಿದ್ರು. ಇಂಥ ಪ್ರಯತ್ನಗಳು ಬೇಕಾದಷ್ಟಾಗಿದೆ. ಈ ಸಲ ಮೇಲಲ್ಲಿ ನನಗೆ ನೋಟಿಸ್ ಬಂದು ತಲುಪೋಕ್ಕಿಂತ ಮುಂಚೆನೆ ಮೀಡಿಯಾ ಕೊಟ್ಟಿದ್ದು ವಿಜಯೇಂದ್ರ, ಈಗ ಉತ್ತರ ಕೂಡ ಆತನೇ ಕೊಟ್ಟುಕೊಳ್ಳಿ, ಎಲ್ಲ ಹರಿಹಾಯ್ತಾ ಹೋಗ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಹಾರ ನಡೆಸಿ ನಾನು ಬಗ್ಗೋ ಮಗ ಅಲ್ಲ, ನೆನಪಿಟ್ಕೊಳ್ಳಿ ಅಂತ ಹೇಳುವ ಮೂಲಕ ಹೈಕಮಾಂಡ್ ಕೊಟ್ಟಿರೋ ಆಪ್ಷನ್ ಅನ್ನೇ ತಿರಸ್ಕರಿಸಿದ್ರ ಯತ್ನಾಳ್. ಹಾಗಾದ್ರೆ ಹೈಕಮಾಂಡ್ ಕಡೆಯ ಚಾನ್ಸ್ ಅನ್ನ ಕೊಡ್ತಾ ಇದ್ರೆ ಯತ್ನಾಳ್ ಅದನ್ನ ಕಾಲಿಂದ ಒದಿತಾ ಇದ್ದಾರ. ಹಾಗಾದ್ರೆ ವಿಜಯೇಂದ್ರ ಕೊಟ್ಟಲ್ಲ, ನಿಮ್ಗೆ ಶೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜಯೇಂದ್ರ. ಆ ಉತ್ತರ ಕೊಟ್ಟಾರೆ ಬಿಟ್ಟಾರ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ನಿಮ್ಗೆ ಬಂದಿದೆ ಅಂತ ಸರ್ ಹೇಳ್ತೇನೆ ಕೇಳ್ರಿ. ಈಗ ಶೋಕಾಸ್ ನೋಟಿಸ್ ಬಿಡುಗಡೆ ಮಾಡೋದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ, ಇವೆಲ್ಲ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕನ್ನಡ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಹೇಳಿದ್ದಾರೆ ಸರ್, ನೋಟಿಸ್ ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ. ವಿಜೇಂದ್ರ ಯಾರ್ರಿ? ನಾವು ನೋಟಿಸ್ ಕೊಟ್ಟಾರ, ಉತ್ತರ ಕೊಟ್ಟಾರ, ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಹಿಂದೊಮ್ಮೆ ನಕಲಿ ನೋಟಿಸ್ ಬಂದಿತ್ತು ನನಗೆ, BJP ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ. ನಾನು ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತಾನ ವಿಜೇಂದ್ರ. ನಾವು ಬಡವ ರಾಜಕಾರಣಿಗಳು, ಅವ್ರಂಗೇನು ಕರ್ನಾಟಕ ಲುಟ್ಟಿ ಮಾಡಿ ವಿಜೇಂದ್ರನ ಕೊಟ್ಟಲ್ಲ. ನಿಮ್ಗೆ ಶೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜೇಂದ್ರ. ಆ ಉತ್ತರ ಕೊಟ್ಟಾರೆ ಬಿಟ್ಟಾರ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ನಿಮ್ಗೆ ಬಂದಿದೆ ಅಂತ ಸರ್ ಹೇಳ್ತೇನೆ ಕೇಳ್ರಿ. ಈಗ ಶೋಕಾಸ್ ನೋಟಿಸ್ ಬಿಡುಗಡೆ ಮಾಡೋದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ, ಇವೆಲ್ಲ ಏನದು ಸಾಮಾಜಿಕ ಜಾಲತಾಣ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕನ್ನಡ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಹೇಳಿದ್ದಾರೆ ಸರ್, ನೋಟಿಸ್ ಕೊಟ್ಟಿದ್ದಾರೆ, ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ. ವಿಜೇಂದ್ರ ಯಾರ್ರಿ? ನಾವು ನೋಟಿಸ್ ಕೊಟ್ಟಾರ,
ಉತ್ತರ ಕೊಟ್ಟಾರ್ತು ಇವನಿಗೆ ಹೆಂಗೆ ಗೊತ್ತಾಯ್ತು? ಇವ ಏನು ಮ್ಯಾನೇಜ್ ಮಾಡ್ಲಕತ್ತಾನ? ಹಿಂದೊಮ್ಮೆ ನಕಲಿ ನೋಟಿಸ್ ಬಂದಿತ್ತು ನನಗೆ. BJP ಲೆಟರ್ ಪ್ಯಾಡೇ ಬೇರೆ ಇತ್ತು, ಅದಕ್ಕೆ ಕ್ಯಾರೇ ಇರಲಿಲ್ಲ ನಾನು. ಇಂಥವೆಲ್ಲ ನಕಲಿ ನಾಟಕಗಳು, ಇವನು ಫೇಕ್ ನ್ಯೂಸ್ಗಳನ್ನು ಕ್ರಿಯೇಟ್ ಏನು ಮಾಡಿಸ್ಲಕತ್ತಾನ ವಿಜೇಂದ್ರ. ಯಾಕಂದ್ರೆ ನಾನು ಬಗ್ಗೋ ಮಗ ಅಲ್ಲ ಅಂತ ನೋಟಿಸ್ಗೂ ಕೂಡ ಹೇಳಿದ್ರು, ಉತ್ತರ ಕೊಡಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದಾದ್ಮೇಲೆ RSS ಮಧ್ಯಪ್ರವೇಶದ ಮೇರೆಗೆ ಉತ್ತರ ಕೊಟ್ಟರು. ಆದ್ರೆ ಅದು ಸರಿಯಾದ ಉತ್ತರ ಆಗಿರ್ಲಿಲ್ಲ, ಅವ್ರು ಕೇಳಿದ್ದಕ್ಕೆ ಉತ್ತರ ಆಗಿರ್ಲಿಲ್ಲ. ಬದಲಾಗಿ ವಿಜಯೇಂದ್ರ ವಿರುದ್ಧ ದೂರಾಗಿತ್ತು. ಆ ದೂರನ್ನ ಬದಿಗಿಟ್ಟು ಈಗ ಉತ್ತರವನ್ನ ಅಮಾನತ್ನಲ್ಲಿಟ್ಟಿದೆ ಹೈಕಮಾಂಡ್. ಯತ್ನಾಳ್ ನಡೆ ಏನು ಅನ್ನೋದು ಕುತೂಹಲವಾಗಿರುವ ಹೊತ್ತಲ್ಲೇ ಈಗ ಮೀಟಿಂಗ್ ಆಗ್ತಾ ಇದೆ. ರೆಬೆಲ್ ಬಣದ ನಾಯಕರು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಮೀಟಿಂಗ್ ಸೇರಿದ್ದಾರೆ. 20ನೇ ತಾರೀಕು ಮೀಟಿಂಗ್ ಅಂತ ಏನು ಪೂರ್ವ ನಿಗದಿತ ಇತ್ತು, ಅದೇ ರೀತಿಯಲ್ಲಿ ಮೀಟಿಂಗ್ ಅನ್ನ ಶುರು ಮಾಡಿದ್ದು. ಯಾವ ತೀರ್ಮಾನಕ್ಕೆ ಬರಲಿದ್ದಾರೆ? ಹಾಗಾದ್ರೆ ಯತ್ನಾಳ್ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರೆ ಹೈಕಮಾಂಡ್ ಕೊಡುವಂತಹ ಹುದ್ದೆ, ಸಂಧಾನ, ರಾಷ್ಟ್ರ ಮಟ್ಟದಲ್ಲಿ ಯಾವುದಾದ್ರೂ ಅಂದ್ರೆ ಕೇಂದ್ರ ಸಮಿತಿಯಲ್ಲಿ ಸ್ಥಾನಮಾನ, ಕೋರ್ ಕಮಿಟಿಯಲ್ಲಿ ಸ್ಥಾನಮಾನ, ಇದನ್ನೆಲ್ಲ ಧಿಕ್ಕರಿಸಿದಂತೆ ಕಾಣಿಸ್ತಾ ಇದೆ. ಕೊನೆಗೂ ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋ ಮೆಸೇಜ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ. ಹೈಕಮಾಂಡ್ ಆಕ್ಷನ್ ತಗೊಳ್ಳಿ ಅಂತ ಮತ್ತಷ್ಟು ಕಿಚಾಯಿಸ್ತಿದ್ದಂಗೆ ಕಾಣಿಸ್ತಾ ಇದೆ ಯತ್ನಾಳ್ ಅವರು. ಪದೇ ಪದೇ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವ ಮೂಲಕ. ಸೊ ಲಾಸ್ಟ್ ಚಾನ್ಸ್ ಕೊಟ್ಟಿದ್ದ ಹೈಕಮಾಂಡ್ ಈಗೇನು ಮಾಡುತ್ತೆ? ವಿಜಯೇಂದ್ರ ನನಗೆ ಅಧ್ಯಕ್ಷ ಸ್ಥಾನದ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಕ್ಕಾಗಿದೆ ಅಂತಿದ್ದಾರೆ. ಈ ವಾರ ಎಲ್ಲ ಫೈನಲ್ ಆಗುತ್ತೆ, ಕ್ಲಾರಿಟಿ ಸಿಕ್ಕಿಬಿಟ್ಟಿದೆ, ಯಾವ ಡೌಟು ಉಳಿಸ್ಕೊಂಡಿಲ್ಲ ಅಂತಿದ್ದಾರೆ. ಆದರೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬಂದಿದೆ ಈಗ. ಎಲ್ಲಿ ತನಕ ಹೈಕಮಾಂಡ್ ರೆಬಲ್ ಬಣಕ್ಕೂ ಕೂಡ ಸಮಾಧಾನ ಮಾಡೋಕೆ ರೆಡಿ ಇದೆ ಅಂದರೆ ರಾಜ್ಯ BJP ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವ್ರನ್ನ ಬದಲಾಯಿಸೋ ತೀರ್ಮಾನದ ತನಕ ಆಗಿದೆಯಂತೆ. ಶ್ರೀರಾಮುಲು ಅವ್ರ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಯಿತು. CT ರವಿ ಸೇರಿದಂತೆ ರಾಧಾ ಮೋಹನ್ ದಾಸ್ ಅವ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಅಸಮಾಧಾನ ಇದೆ. ವಿಜಯೇಂದ್ರ ಪರ ಅವರು ಇದ್ದಾರೆ ಅನ್ನೋ ಥರದ ಒಪಿನಿಯನ್ ಹೇಳ್ತಿದ್ದಾರೆ. ಏನಾದರೂ ಆಗಲಿ, ಸದ್ಯಕ್ಕೆ ಉಸ್ತುವಾರಿಯನ್ನು ಬದಲಿಸಿ ಸ್ವಲ್ಪ ಕಠಿಣವಾಗಿ ಇರುವಂಥ ನಾಯಕರನ್ನ ಹಾಕಿ ಎರಡೂ ಬಣದವರನ್ನ ಹದ್ದು ಬಸ್ತಲ್ಲಿ ಇಟ್ಟುಕೊಂಡು ಕೆಲಸ ಮಾಡೋ ರೀತಿಯಲ್ಲಿ ಕಂಟ್ರೋಲ್ ತಗೊಳ್ಳೋ ಉಸ್ತುವಾರಿಯನ್ನ ನೇಮಕ ಮಾಡೋ ಆಲೋಚನೆ ನಡೀತಾ ಇದೆ. ಸೊ ಈ ರಾಜ್ಯ BJP ಜಟಾಪಟಿಯಲ್ಲಿ ಮೊದಲ ತಲೆದಂಡ ಅದು ರಾಧಾ ಮೋಹನ್ ದಾಸ್ ಅವ್ರದ್ದು ಅಂತ ಅನಿಸ್ತಾ ಇದೆ. ಅಲ್ಲಿ ತನಕ ಹೈಕಮಾಂಡ್ ಆಕ್ಷನ್ಗೆ ರೆಡಿ ಇದೆ. ಈಗ ಬಂಡಾಯ ಬಾವುಟ ಹಾರಿಸಿರುವಂತಹ ನಾಯಕರು ಬಗ್ಗಿದರೆ ಅಲ್ಲಿ ತನಕ ಆಕ್ಷನ್ ತಗೊಂಡು ಸ್ಥಾನಮಾನ ಕೊಡೋಕ್ಕೂ ರೆಡಿ ಇದ್ದಾಗ ರೆಬಲ್ ನಾಯಕ ಯತ್ನಾಳ್ ಅವರು ಹೈಕಮಾಂಡ್ ವಿರುದ್ಧವೇ ಈಗ ಬಾಂಬ್ ಹಾಕಿದ್ದಾರೆ. ವಿಜಯೇಂದ್ರ ವಿಚಾರದಲ್ಲಿ ಮತ್ತೆ ತೀವ್ರ ವಾಗ್ದಾಳಿ ನಡೆಸೋ ಮೂಲಕ. ಸೊ ವಿಜಯೇಂದ್ರ ಅಧ್ಯಕ್ಷ ಕುರ್ಚಿಯನ್ನ ಗಟ್ಟಿ ಅಂದಿರುವ ಹೈಕಮಾಂಡ್ ಈಗೇನು ಮಾಡುತ್ತೆ? ಇಷ್ಟೆಲ್ಲ ಆದ ಬಳಿಕ ಯತ್ನಾಳ್ಗೆ ಉಚ್ಚಾಟನೆ ಭಾಗ್ಯವನ್ನ ಎದುರಿಸಲೇಬೇಕಾಗಿದೆ ಅಂತ ಅನಿಸುತ್ತೆ. ಯತ್ನಾಳ್ ಅವರೇ ಅದನ್ನ ಖಚಿತಪಡಿಸ್ದಂಗೆ ಕಾಣಿಸ್ತಾ ಇದೆ. ಆಕ್ಷನ್ ತಗೊಳ್ಳೇಬೇಕು, ನೀವು ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಯತ್ನಾಳೇ ಕ್ಲಾರಿಟಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಈಗ ಓಪನ್ ಆಗಿ ಹೇಳ್ತಿದ್ದಾರೆ ಅವರು, ನಾನು ಇದಕ್ಕೆ ಬಗ್ಗೋ ಮಗ ಅಲ್ಲ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.